ರಷ್ಯಾ ಅಧ್ಯಕ್ಷ ಭಾರತ ಭೇಟಿಯ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಣ್ಣು ಕೆಂಪಾಗಿದೆ. ಭಾರತದ ಮೇಲೆ ಹೊಸ ಶುಲ್ಕಗಳನ್ನು ಹೇರುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಎರಡೂ ದೇಶಗಳೊಂದಿಗಿನ ವ್ಯಾಪಾರ ಮಾತುಕತೆಗಳಲ್ಲಿನ ಯಾವುದೇ ಪ್ರಗತಿ ಕಂಡಿಲ್ಲ. ಹೀಗಾಗಿ ಕೃಷಿ ಆಮದಿನ ಮೇಲೆ, ವಿಶೇಷವಾಗಿ ಭಾರತದಿಂದ ಅಕ್ಕಿ ಮತ್ತು ಕೆನಡಾದಿಂದ ರಸಗೊಬ್ಬರಗಳ ಮೇಲೆ ಹೊಸ ಶುಲ್ಕಗಳನ್ನು ವಿಧಿಸುವುದಾಗಿ ಟ್ರಂಪ್ ಎಚ್ಚರಿಸಿದ್ದಾರೆ. ಅಮೆರಿಕದ ರೈತರಿಗೆ ಹೊಸ ಬೆಂಬಲವಾಗಿ $12 ಬಿಲಿಯನ್ ನೆರವು ಪ್ಯಾಕೇಜ್ ಅನ್ನು ಅನಾವರಣಗೊಳಿಸಿದ ಶ್ವೇತಭವನದಲ್ಲಿ ನಡೆದ ಸಭೆಯಲ್ಲಿ ಟ್ರಂಪ್ನ ಈ ಹೇಳಿಕೆಗಳನ್ನು ನೀಡಿದ್ದಾರೆ. ಇನ್ನು ಆಮದುಗಳು ದೇಶೀಯ ಉತ್ಪಾದಕರಿಗೆ ಸವಾಲಾಗುತ್ತಿವೆ. ಅಮೆರಿಕನ್ ಉತ್ಪಾದಕರನ್ನು ರಕ್ಷಿಸಲು ಶುಲ್ಕಗಳನ್ನು ಆಕ್ರಮಣಕಾರಿಯಾಗಿ ಬಳಸುವ ಮೂಲಕ ಸಮಸ್ಯೆಯನ್ನು ಪರಿಹರಿಸುವ ಉದ್ದೇಶ ಹೊಂದಿದ್ದೇವೆ ಎಂದು ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ರೈತರು ದೇಶದಲ್ಲಿ ಅಕ್ಕಿ ಬೆಲೆಗಳು ಕುಸಿಯುತ್ತಿರುವುದನ್ನು ಸೂಚಿಸಿದ್ದಾರೆ. ಭಾರತ, ವಿಯೆಟ್ನಾಂ ಮತ್ತು ಥೈಲ್ಯಾಂಡ್ನಂತಹ ದೇಶಗಳ ಬೆಳೆಗಳು ತಮ್ಮ ಬೆಳೆಗಳನ್ನು ಕಡಿಮೆ ಮಾಡುತ್ತಿವೆ ಅಂತ ರೈತರು ಹೇಳಿಕೊಂಡಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಕಡಿಮೆ ಬೆಲೆಗಳು ಮತ್ತು ನಡೆಯುತ್ತಿರುವ ವ್ಯಾಪಾರ ವಿವಾದಗಳಿಂದ ತೊಂದರೆಗೊಳಗಾದ ರೈತರನ್ನು ಬೆಂಬಲಿಸಲು ಟ್ರಂಪ್ಗೆ $12 ಬಿಲಿಯನ್ ಕೃಷಿ ನೆರವು ಪ್ಯಾಕೇಜ್ ಘೋಷಿಸಿದ್ದಾರೆ. ಈ ನಿಧಿಯು ಬಹುಪಾಲು $11 ಬಿಲಿಯನ್ ಕೃಷಿ ಇಲಾಖೆಯ ರೈತ ಸೇತುವೆ ಸಹಾಯ ಕಾರ್ಯಕ್ರಮದಡಿಯಲ್ಲಿ ಸಾಲು ಬೆಳೆದಳೆ ರೈತರಿಗೆ ಒಂದು ಬಾರಿ ಪಾವತಿಗಳಿಗೆ ಹೋಗುತ್ತದೆ. ಉಳಿದ $1 ಬಿಲಿಯನ್ ಕಾರ್ಯಕ್ರಮದಲ್ಲಿ ಸೇರಿಸದ ಇತರ ಬೆಳೆಗಳನ್ನು ಒಳಗೊಂಡಿರುತ್ತದೆ. ಈ ವರ್ಷದ ಆರಂಭದಲ್ಲಿ ಟ್ರಂಪ್ ಆಡಳಿತವು ಭಾರತೀಯ ಶುಲ್ಕಗಳ ಮೇಲೆ %50 ಶುಲ್ಕವನ್ನು ವಿಧಿಸಿತ್ತು. ಇದನ್ನು ಅಮೆರಿಕವು ವ್ಯಾಪಾರ ಪಾಲುದಾರರಿಂದ ಸಂಗ್ರಹಿಸುತ್ತಿರುವ ಶುಲ್ಕದ ಆದಾಯದಿಂದ ಹಣವನ್ನು ಪಡೆಯುತ್ತಿದೆ ಎಂದಿದ್ದಾರೆ.